ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ, ಪಟ್ಟಣ ಪಂಚಾಯತಿಯಿಂದ ಚುನಾಯಿತ ಪ್ರತಿನಿಧಿಗಳಿಗೆ, ಪಟ್ಟಣ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯ ಸರ್ಕಾರದ ಪೌರಾಡಳಿತ ಸಚಿವರಿಗೆ, ಪೌರಾಡಳಿತ ಸಚಿವರಿಗೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಪಟ್ಟಣ ಪಂಚಾಯತಿ ಅಧಿಕಾರಿಗೆ, ಪಟ್ಟಣ ಪಂಚಾಯತಿ ಅಧಿಕಾರಿಗೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಆಡಳಿತ ಇದ್ದಾಗ ಹಳೆ ಬಸ್ ನಿಲ್ದಾಣ ಅನ್ನೋದು ಇತ್ತು. ಮೊದಲ ಗ್ರಾಮ ಪಂಚಾಯತಿ ಇದ್ದಾಗ ಹಳೆ ಬಸ್ ನಿಲ್ದಾಣ ಇತ್ತು ನಮ್ಮಲ್ಲಿ. 1984ರಲ್ಲಿ ನಮ್ಮೂರಿನ ಹಿರಿಯರು ಮತ್ತು ಸರ್ಕಾರದ ಒಂದು ಸಹಯೋಗದಿಂದ ಪಟ್ಟಣ ಪಂಚಾಯತ್ ನಮ್ಮ ಕಿತ್ತೂರಿನಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ರು. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಇದ್ದಾಗ ಅದನ್ನ ಏನ್ ಮಾಡಿದಾರಪ್ಪ ಅಂತಂದ್ರ ಗ್ರಾಮ ಪಂಚಾಯತಿ ಇದ್ದಂತ ಕೆಲವು ಪ್ರಭಾವಿ ಮುಖಂಡರು ಆ ನಂತರ ಅಲ್ಲಿ ಒಂದು ಕಮಿಟಿ ಅವರು ಕೂಡ್ಕೊಂಡು ಮತ್ತ ಪಂಚಾಯತಿ ಅಧಿಕಾರಿ ಕೂಡ್ಕೊಂಡು ಈ ಬಸ್ ನಿಲ್ದಾಣವನ್ನು ಅಂಗಡಿಗಳನ್ನಾಗಿ ಮಾರ್ಪಾಡು ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ಅದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಮಹಿಳೆಯರಿಗೆ ಕಿತ್ತೂರು ಸ್ವಾಭಿಮಾನದ ಒಂದು ನಾಡಿನಲ್ಲಿ ಮಹಿಳೆಯರಿಗೆ ಅವಮಾನ ಆಗ್ತಾ ಇದೆ. ಎದುರುಗಡೆ 2 ಬಾರ್ ಅಂಗಡಿಗಳಿದಾವೆ. ಬಾರ್ ಅಂಗಡಿ ಮತ್ತು ಎಲ್ಲಿ ಅಂಗಡಿ, ಇಲ್ಲಿ ಕಿರಾಣಿ ಅಂಗಡಿಗಳ ಮುಂದೆ ಹೆಣ್ಮಕ್ಳು ನಿಂದಿರ್ಬೇಕು, ಎಗ್ರೆಸ್ ಅಂಗಡಿ ಮುಂದೆ ನಿಂದಿರ್ಬೇಕು. ಆದ್ರಿಂದ ನಮ್ಮ ಮಹಿಳೆಯರಿಗೆ, ಹಳ್ಳಿಯ ಜನರಿಗೆ ತೊಂದರೆ ಆಗ್ತಾ ಇದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನು ತೆರವು ಮಾಡಲೇಬೇಕು. ತೆರವು ಆಗೋ ತನಕ ನಾವು ನಮ್ಮ ಕಬ್ಬುಗಾರ ಸಂಘ ಮತ್ತು ಕಿತ್ತೂರು ನಾಡಿನ ಸಾರ್ವಜನಿಕರು ಎಲ್ಲರೂ ಕೂಡ್ಕೊಂಡು ಇದನ್ನ ಹೋರಾಟ ಮಾಡೇ ತಿರ್ತೇವೆ. ಅಂಗಡಿಗಳು ತೆರವು ಮಾಡೋ ತನಕ ನಾವು ಬಿಡೋದೇ ಇಲ್ಲ. ಬಸ್ ಸ್ಟ್ಯಾಂಡ್ ಎಷ್ಟು ಅನ್ನೋದಕ್ಕೆ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತ ಒಂದು ಗೋಡೆಗೆ ಕಲ್ಲಿದೆ. ಅವತ್ತಿನ ನಮ್ಮೂರಿನ ಹಿರಿಯರು ಮಹಿಳೆಯರು ಕೊಟ್ಟಿರುವಂತ ಒಂದು ಗುರುತಿದೆ. ಅದನ್ನು ನಾವು ನಿಮಗೆ ತೋರಿಸಿದ್ವಿ. ಬನ್ನಿ, ಸಾಕ್ಷಿಯನ್ನ ತೋರಿಸ್ಲಿಕ್ಕೆ ಬರ್ರಿ, ತೋರಿಸ್ತಾ ಬರ್ರಿ. ಇದೇ ಎಲ್ಲಾ ಅಂಗಡಿಗಳೆಲ್ಲವೂ ಬಸ್ ಸ್ಟ್ಯಾಂಡ್ ಎಲ್ಲ ಇದ್ದ ಬಸ್ ಸ್ಟ್ಯಾಂಡ್ ಎಲ್ಲ 1984ರಲ್ಲಿ ನಮ್ಮ ಕಿತ್ತೂರಿನ ಮಹನೀಯರೆಲ್ಲ ಕೂಡ್ಕೊಂಡು ಕಟ್ಟಿದಂತಹ ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡ್ ಎಲ್ಲವನ್ನು ಪಂಚಾಯತಿಯವರು, ಕಮಿಟಿಯವರು, ಅಧಿಕಾರಿಗಳು ಎಲ್ಲ ಪ್ರಭಾವಿ ನಾಯಕರೆಲ್ಲ ಕೂಡ್ಕೊಂಡು ಕಾಸು ಇದನ್ನ ಅಂಗಡಿಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಆದ ಕಾರಣ ಈ ಅಂಗಡಿಗಳು ತೆರವು ಆಗೋ ತನಕ ನಾವು ಈ ಹೋರಾಟ ಒಟ್ಟ ಕೈ ಬಿಡಂಗಿಲ್ಲ. ವೀಕ್ಷಕರೇ, 19 ಕೂಡ್ಲಿಕ್ಕೆ ಒಟ್ಟ ಬಸ್ ಸ್ಟ್ಯಾಂಡ್ ಜಾಗ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆ ನಂತರ ಹಳ್ಳಿಗಳಲ್ಲಿಂದ ಬರ್ತಕ್ಕಂತ ವಿದ್ಯಾರ್ಥಿನಿಯರು, ಬಡ ಮಹಿಳೆಯರು, ಬಡ ವೃದ್ಧರು, ಅವ್ರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ. ನೀವೆಲ್ಲ ನಾಳೆ ಮುಂದಿನ ದಿನಮಾನದೊಳಗೆ ಹಳ್ಳಿಯಿಂದ ಜಿಲ್ಲಾ ಪಂಚಾಯತಿ ಮತ್ತ ತಾಲೂಕ್ ಪಂಚಾಯತಿಯಿಂದ ಎಲೆಕ್ಷನ್ ನಿಂದಿರ್ತಕ್ಕಂತ ಮಹನೀಯರು ಇದಕ್ಕೆ ಬೆಂಬಲ ಸೂಚಿಸಬೇಕು. ನಾಳೆ ಏನಂತ ಕಾಸ ನೀವು ಮರಿಗೇರಿ, ಮೇಟಾಲ, ನಿಚ್ಚನಕೇಶ್, ಶಿವನೂರ್ ಹಳ್ಳಿ ಒಳಗೆ ನೀವು ಎಲೆಕ್ಷನ್ ನಿಂತ ಕಾಸ ಮತದಾರ ಅಂತ ಕೈ ಮುಗಿಯಾಕ ಹೋಗ್ತಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ರಿ. ಯಾಕಪ್ಪ ಅಂತಂದ್ರ ನಿಮ್ಮ ಊರಾನ ಹೆಣ್ಮಕ್ಳು, ನಮ್ಮ ನಿಚ್ಚಣಿಕೆ, ನಮ್ಮ ಕಿತ್ತೂರಿನ ಹೆಣ್ಮಕ್ಳು ಎಲ್ಲರಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾವು ಗಂಡು ಮಕ್ಕಳು ಬೈಕ್ ಮೇಲೆ ಹೋಗ್ಬೋದು, ಬಸ್ ಸ್ಟ್ಯಾಂಡ್ ಹೋಗ್ಬೋದು, ಬರ್ಬೋದು. ಹೆಣ್ಮಕ್ಳಿಗೆ ಮತ್ತು ವೃದ್ಧರಿಗೆ ಬಹಳ ಇದರಿಂದ ತೊಂದರೆ ಆಗ್ತಾ ಇದೆ. ಇಲ್ಲಿ ಭೂಭಾಡಿ ಮತ್ತು MK ನ್ಯೂಸ್ ಅವರು ಮಾಡಿದ್ರು, ತಮ್ಮ ಒಂದು ಸಂಯುಕ್ತ ಕರ್ನಾಟಕ ಹಾಗೂ ವಿಜಯವಾಣಿ ಹಲವಾರು ಸುದ್ದಿವಾಹಿನಿಗಳು ಇದನ್ನು ಪ್ರಸಾರ ಮಾಡಿದ್ರು. ಆದ್ರೂ ಕೂಡ ಒಂದಿಟ್ಟು ಕಿಂಚಿತ್ತನು ಯಾವೊಬ್ಬ ನಮ್ಮ ಮಾನ್ಯ ಶಾಸಕರಿಗೂ ಕೂಡ ಇದ್ರ ಬಗ್ಗೆ ಅರಿವಿಲ್ಲ ಇನ್ನುವರೆಗೂ. ಮಾನ್ಯ ಪಟ್ಟಣ ಪಂಚಾಯತಿ ಚುನಾಯಿತ ಪ್ರತಿನಿಧಿಯಾದ ನಮ್ಮ ಅಧ್ಯಕ್ಷರಿಗೂ ಕೂಡ ಇದ್ರ ಬಗ್ಗೆ ನಮ್ಮ ಮಹಿಳೆಯರ ಮೇಲೆ ಗೌರವ ಇಲ್ಲ. ಆದ ಕಾರಣಕ್ಕಾಗಿ ನಾವು ಇವತ್ತು ಬೀದಿಗೆ ಮಹಿಳೆಯರ ಪರವಾಗಿ, ವೃದ್ಧರ ಪರವಾಗಿ ನಾವು ಹೋರಾಟ ಮಾಡ್ಲಿಕ್ಕೆ ಇದ್ದಿದ್ದೇವೆ. ಮೊದಲಿನಿಂದ ಇದು ಬಸ್ ಸ್ಟ್ಯಾಂಡ್ ಇದ್ದದ್ದನ ಈಗ ಏನಾಯ್ತು, ಹೆಣ್ಮಕ್ಳು ಬೆರೆಸ್ತದಾರು ಬಂತು, ನಮ್ಮಲ್ಲಿ ಯಾರು ಬಂದ್ರು ನಿಂತ್ರೆ ಏನು ಶಾಲೆ ಅಂಗಡಿ ಮುಂದೆ ನಿಂದಿರ್ಬೇಕು, ಕಿರಾಣಿ ಅಂಗಡಿ ಮುಂದೆ ನಿಂದಿರ್ಬೇಕು, ಎಲ್ಲಿ ನಿಂದಿರ್ತೇವೆ ಗೊತ್ತಿಲ್ಲ. ಶಾಲಾ ಮಕ್ಕಳು ಇಷ್ಟದ ಜಾಗ ಇಲ್ಲಿ ನಿಂದ್ರಾಕ ಬಹಳ ತೊಂದರೆ ಐತಿ ನೋಡ್ರಿ ಸದ್ಯ ಇದ್ದದ್ದ. ಅದನ್ನ ತೆರವುಗೊಳಿಸಿ ಏನಾರು ಮಾಡ್ಬೇಕು ಈ ಸದ್ಯ ಪಂಚಾಯತಿಯವ್ರು. ಅದೇನು ಅವ್ರಿಗೆ ಗುರ್ತಿರೋದು ಯಾಕೆ ಆಗ್ವಲ್ರು, ಏನಾಯ್ತು ತಿಳಿಯಬಾರ್ದು ನಮಗ. ಮೇಲೆ ಬಿಡಂಗಿಲ್ಲ, ಇನ್ನು ಇಷ್ಟವರೆಗೆ ಆಗೈತಿ ಬಿಡಂಗಿಲ್ಲ. ಸಾರ್ವಜನಿಕರು ಸುಮ್ನೆ ಕೂತಿದ್ದಾರೆ. ಕಿತ್ತೂರು ಜನಕ್ಕೆ ಯಾಕೆ ಇದ್ರ ಬಗ್ಗೆ ಜ್ಞಾನ ಇಲ್ವಾ? ಎಲ್ಲ ಜ್ಞಾನ ಇದೆ, ಪಾಪ ಮುಗ್ಧರು ಅಂಜಿಕೊಂಡ್ ಕಾಸು ಕುಂತಿರ್ಬಹುದು. ನಮ್ಮ ಸಂಘ ಯಾವತ್ತೂ ಅಂಜಂಗಿಲ್ಲ, ನಾವೇನು ಹೋರಾಟ ಕೈ ಬಿಡಂಗಿಲ್ಲ. ನೋಡ್ರಿ ಇದನ್ನೆಲ್ಲ ಒಮ್ಮೆ. ವೀಕ್ಷಕರೇ ನೋಡ್ತಾ ಇದ್ದೀರಿ ನೀವು ಕಣ್ಣಾರೆ, ಇಲ್ಲಿರುವಂತ ಸರ್ಕಾರಿ ಆಸ್ತಿ. ಯಾವುದೇ ಅಂಗಡಿಯ ಮುಂದೆ ಹೋದ್ರು ನನ್ನ ಅಂಗಡಿ ಮುಂದೆ ಬೇಡ, ನಿನ್ನ ಅಂಗಡಿ ಮುಂದೆ ಅಂತ ಕಾಸು ನಾಯಿಗಳನ್ನ ಯಾವ ತರ ಹೊಡಿತಿರಲ್ಲ ನಾವು, ಆ ತರ ನಮ್ಮ ಮಹಿಳೆಯರನ್ನ ಹೊಡಿತಾರ. ನಾವ್ ಹೇಳ್ಕೊಡ್ಬೇಕು, ನಮ್ಮ ಮಹಿಳೆಯರು ಹೇಳ್ಕೊಂಡಿರ್ಬೇಕು. ಬಿಸಿಲು ಬಂದ್ರು ರೋಡ್ ನಿಂದಿರ್ಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ ಕಿರಣ್?
ಹಂಗ ಹೋಗತಾರು ಎಲ್ಲಾ. ಈಗ ನಮ್ ರೈತ ಸಂಘಟನೆ ಎಲ್ಲಾ ಕಿತ್ತೂರು ಸಾರ್ವಜನಿಕರು ಇದ್ರ ಬಗ್ಗೆ ಪ್ರತಿ ಟೈಮ್ ಪ್ರಶ್ನೆ ಮಾಡಿರ್ತಾರ. ಪ್ರಶ್ನೆ ಮಾಡಿದ್ರು ಪರಿಹಾರ ಆಗತ್ತಿಲ್ಲ. ಅದಕ್ಕ ಇವತ್ತ ನಮ್ಮೆಲ್ಲ ರೈತ ಮುಖಂಡರು ಊರಲ್ಲಿ ಹಿರಿಯರ ನೇತೃತ್ವದಾಗ ಒಂದು ಹೋರಾಟ ಮಾಡತ್ತೀವಿ. ಆದಷ್ಟು ಜಲ್ದಿ ಸಾರ್ವಜನಿಕರು ಹೆಚ್ಚಿಗೆದ್ದು ಈ ಅಂಗಡಿ ಮುಂಗಟ್ಟುಗಳು ಅವರ ಬಂದ್ ಮಾಡಿಸಿ ಅವರ ಸ್ವಯಂ ಒಂದು ಬಸ್ ಸ್ಟ್ಯಾಂಡ್ ತೆಗಿಬೇಕಂತ ವಿಚಾರ ಮಾಡತ್ತಾರು. ಆದಷ್ಟು ಜಲ್ದಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಆಡಳಿತ ಎಚ್ಚೆತ್ತುಕೊಂಡು ಈ ಅಂಗಡಿಗಳನ್ನು ತೆರವುಗೊಳಿಸಿ ಬಸ್ ಸ್ಟ್ಯಾಂಡ್ ಮಾಡಲೇಬೇಕು. ಇಲ್ಲಾಂದ್ರೆ ಸಾರ್ವಜನಿಕರ ಕಾನೂನನ್ನ ಕೈಗೆ ತಗುವಂತ ಒಂದು ವ್ಯವಸ್ಥೆ ಬರತೈತಿ. ಅದಕ್ಕೆ ನಾವು ಹೋಗ್ತಾ ಇದೀವಿ. ಇದನ್ನ ಬಸ್ ಸ್ಟ್ಯಾಂಡ್ ಡೆವಲಪ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಅಮೌಂಟ್ ತೆಗೆದಿಟ್ಟಿದ್ರು. ಆದ್ರ ನಮ್ಮ ಆಡಳಿತ ಮುಗಿದ್ಮೇಲೆ ಈಗಿನ ಆಡಳಿತ ಒಳಗ ಇದನ್ನ ಬಸ್ ಸ್ಟ್ಯಾಂಡ್ ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿದಾರ ಅವ್ರು. ನಾವು ಅವಾಗ ಅಲೋ ಕೊಟ್ಟಿರ್ಕಿಲ್ಲ. ಇಲ್ಲಿ ಬಸ್ ಸ್ಟ್ಯಾಂಡ್ ಬೇಕು, ಜನರಿಗೆ ಅನುಕೂಲ ಆಗ್ಬೇಕು, ಇಲ್ಲಿ ಏನ್ರು ಮಾಡ್ರಿ ಅಂತ ಹೇಳಿ ನಾವು ಅದಕ್ಕಾಗಿ ಒಂದು ಅನುದಾನ ತೆಗೆದಿಟ್ಟಿತ್ತು. ಕೆಲವಾಗ ನಮ್ಮ ಆಡಳಿತ ಇದು ಮುಗಿದ್ದು, ಅವಧಿ ಮುಗಿದ್ಮೇಲೆ ಹೊಸ ಆಡಳಿತ ಬಂದ್ಮೇಲೆ ಇದನ್ನ ಕಾಂಪ್ಲೆಕ್ಸ್ ಮಾಡಿ ಅವರು ಟೆಂಡರ್ ಮಾಡಿ ಯಾರ್ಯಾರಿಗೂ ಬಾಡಿಗೆ ಕೊಟ್ಟಿದಾರ. ಇದು ಅಕ್ರಮ ಇದೆ, ಅಕ್ರಮ ಇದೆ. 10 ವರ್ಷ ಕೊಟ್ಟಿದ್ದಾರೆ, 20 ವರ್ಷ ಕೊಟ್ಟಿದ್ದಾರೆ, ಯಾರು ಕೇಳಿ ಕೊಟ್ಟಿದ್ದಾರೆ? ಯಾವ್ದು ಕಾನೂನಲ್ಲಿ 10 ವರ್ಷ ಕೊಡಕ ಬರಂಗಿಲ್ಲ. ಅವ್ರು ತಮ್ಗೆ ಹೆಂಗ್ ಬೇಕಂಗ್ ಮಾಡ್ಕೊಂಡಿದ್ದಾರೆ. ಹೆಸರಲ್ಲಿ ಜಾಗೆಯನ್ನ ತೆಗೆದುಕೊಂಡಿದ್ದಾರೆ. ಅದೆಲ್ಲ ಅಕ್ರಮ ಇದೆ. ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು 100 ವರ್ಷ ನಾವು ಕೊಟ್ಟಿದ್ದ. ಯಾಕಂದ್ರೆ ಗ್ರಾಮ ಪಂಚಾಯತಿ ಇದ್ದಾಗ ಇಲ್ಲಿ ಏನೇನ್ ಆಗ್ಯಾವ, ಯಾವ್ಯಾವ ಜಾಗ ಯಾರು ಬರ್ಸ್ಕೊಂಡಾರ, ಯಾರ್ಯಾರಿಗೆ ಲೀಸ್ ಕೊಟ್ಟಾರ, ಯಾರಿಗೂ ಲೆಕ್ಕಪತ್ರ ಇಲ್ಲ. ಈ ಬರೋ ಅಧಿಕಾರಿಗಳು ಹಿಂದಿನ ಅಧಿಕಾರಿಗಳು ಮಾಲಾಡಿ ಹಂಗ ಹೊಂಟಿದಾರ. ನಮ್ಮ ಅವಧಿ ಒಳಗೂ ನಾವು ಬಹಳ ಪ್ರಯತ್ನ ಮಾಡಿವಿ. ಯಾವ್ಯಾವ ಎಲ್ಲೆಲ್ಲಿದಾವ, ಯಾರಿಗೆ ಲೀಸ್ ಕೊಟ್ಟಿರಿ, ಯಾವ ಕೆಲವೊಬ್ರು ತಾಲೂಕ್ ಪಂಚಾಯತಿ ಮೇಲೆ ಹಾಕವ್ರು, ಗ್ರಾಮ ಪಂಚಾಯತಿ ಅಧಿಕಾರಿ ಪಿಡಿಒಗಳ ಮೇಲೆ ಹಾಕವ್ರು. ಹಿಂಗ್ ಮಾಡಿ ಅಧಿಕಾರಿಗಳು ಇಲ್ಲ ಹೊಂಟಿದಾರ. ಕಿತ್ತೂರು ಚೆನ್ನಮ್ಮನ ಊರಿಗೆ ಬಂದೇವಿ. ಕಿತ್ತೂರು ಚೆನ್ನಮ್ಮ ಈ ಮುಖ್ಯಾಧಿಕಾರಿ ಆಗಲಿ ಯಾರೇ ಪಟ್ಟಣ ಅಧಿಕಾರಿಗಳು ಜವಾಬ್ದಾರಿ ತಗೋತಾ ಇಲ್ಲ. ಇದರಿಂದ ನಮ್ ಕಿತ್ತೂರು ಪೂರ್ತಿ ಅಭಿವೃದ್ಧಿಯಿಂದ ಹಿಂದ್ ಬಿದ್ದಿದೆ. ಅಧಿಕಾರಿಗಳು ತಾವು ಈ ಜಗತ್ ಮೇಲೆ ಕುಂಡಿರ್ತಾರಂದ್ರೆ ಕಿತ್ತೂರನ್ನ ಅಭಿವೃದ್ಧಿ ಮಾಡಕ್ ಅಂತೇಳಿ ಕುಂಡಿರ್ಬೇಕು. ಇಲ್ಲ ಅಂದ್ರೆ ದಯವಿಟ್ಟು ಅವರು ರಾಜೀನಾಮೆ ಸಲ್ಲಿಸಿ ತಮ್ಮ ಮನೆ ಹೋಗುದು ಒಳ್ಳೇದಂತೇಳಿ ಈ ಮೂಲಕ ಶಾಮೀಲಾಗಿದ್ದಾರಂತ. ಹೌದೌದು, ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಆಡಳಿತ ನೆಚ್ಚಕ್ಕಾಗಲಿಲ್ಲ ಅಂತಂದ್ರೆ ಇದ್ದ ಆಡಳಿತ ಕಮಿಟಿ ಅವರಲ್ಲಿ ಮತ್ತೆ ಇಲ್ಲಿ ನಮ್ಮ ಯಾವ್ದೋ ರಾಜ್ಯ ಸರ್ಕಾರದಾಗಲಿ ಎಲ್ಲಾ ಕಡೆ ವಿರೋಧ ಪಕ್ಷ ಅನ್ನೋದು ಇರ್ತೈತೆ. ನಮ್ಮಲ್ಲಿ ಒಂದು ಆಡಳಿತ ಪಕ್ಷ ಆದ್ರೆ ವಿರೋಧ ಪಕ್ಷದ ಕೆಲಸ ರೈತ ಸಂಘದವ್ರು ಮಾಡ್ಬೇಕಾಗೈತಿ. ಇವ್ರು ನೀರ್ಲಲ್ಪ ಅಂತಂದ್ರೆ ಪಂಚಾಯತಿಯನ್ನು ಎಲ್ಲಾನು ವಿಸರ್ಜನೆ ಮಾಡ್ರಿ. ಯಾರು ಅದರ ಜವಾಬ್ದಾರಿ ತಗೊಂತಾರದವರು ಆರಿಸಿ ಬರ್ತಾರ. ವಿಸರ್ಜನೆ ಮಾಡ್ರಿ. ನಿಮ್ ನೀರಿಲ್ಲ ಅಂತಂದ್ರ ಇಂತ ಕೆಲಸಗಳನ್ನೆಲ್ಲ ಕರೆಕ್ಟಾಗಿ ನೀಟ್ಕಟ್ಟಾಗಿ ಮಾಡ್ಕೊಂತವ್ರು. ನಿಮಗ ಜನ ನಿಮ್ಮನ್ನ ಆರಿಸಿ ಕಳಿಸಿದಾರಪ್ಪ ಅಂದ್ರೆ ಜನರ ಪರವಾಗಿ ನಿಂತು ಕೆಲಸ ಮಾಡ್ರಿ. ನೀವು ಅಲ್ಲಿ ಮತ್ತೊಬ್ಬರು ರೊಕ್ಕದ ಪರವಾಗಿ ನಿಂತು ಅಂಗಡಿ ಪರವಾಗಿ ನಿಂತು ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ರಿ. ನೀವು ಆಗ್ಲೇಬೇಕು ಬಸ್ ಸ್ಟ್ಯಾಂಡ್ ನಲ್ಲಿರುವ ಅಂಗಡಿಗಳನ್ನು ಮಾಡ್ಲೇಬೇಕು. ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗೆ ಪೌರಾಡಳಿತ ಸಚಿವರಿಗೆ ಬೇಕೇ ಬೇಕು. ಆಗ್ಲೇಬೇಕು ಅಕ್ರಮ ವ್ಯಾಪಾರ ಮಳಿಗೆಯನ್ನು ಆಗ್ಲೇಬೇಕು. ಬಸ್ ಸ್ಟ್ಯಾಂಡ್ಗಳಲ್ಲಿ ಅಂಗಡಿ ತೆರವು ಆಗಲೇಬೇಕು. ಹಾಗಾಗಿ ನಮಗೆ ತೆರವುಗೊಳಿಸ್ತವಂತೆ ಕಾಸ ಲಿಖಿತವಾಗಿ ಭರವಸೆ ಕೊಡ್ಬೇಕು. ಇಲ್ಲಿತ್ತಂತಂದ್ರ ಬರುವಂತ ಮಂಗಳವಾರ ದಿವಸ ನಾವು ಅಲ್ಲಿ ಏನದು ಬಸ್ ಸ್ಟ್ಯಾಂಡ್ ಎದುರುಗಡಿಸಿ ಸಂಪೂರ್ಣ ರಸ್ತೆಯನ್ನು ತಡೆದ ಕಾಸ ಹೋರಾಟ ಮಾಡ್ತೀವಿ ಸರ್. ಅದಕ್ಕಾಗಿ ಈ ಮನವಿ ನಿಮ್ಗೆ ಕೊಡಾಕ್ ಬಂದವ್ರಿ. ಮನವಿ ಸ್ವೀಕರಿಸೇನೆ. ಲಿಖಿತವಾಗಿ ಭರವಸೆ ಕೊಡೋಕೆ ಇದು ಆಡಳಿತಾತ್ಮಕ ವಿಚಾರ. ನಾನು ನಮ್ಮ ಆಡಳಿತ ಮಂಡಳಿ ಜೊತೆ ಮಾತಾಡಿ ಅಲ್ಲಿಂದ ಏನ್ ತೀರ್ಮಾನ ಬರ್ತದೆ ಅದ್ರ ಬಗ್ಗೆ ಕ್ರಮ ಹೇಳಿ ಸರ್. ನೀವು ಅದ್ರ ಬಗ್ಗೆ ನೀವು ಬಸ್ ಸ್ಟ್ಯಾಂಡ್ ತೆರವುಗೊಳಿಸಲಿಲ್ಲ ಅಂತಂದ್ರೆ ನಾವು ಬರುವಂತ ಮಂಗಳವಾರ ದಿವಸ ಇಡೀ ಸಂಪೂರ್ಣ ಬಸ್ ಸ್ಟ್ಯಾಂಡ್ ಅನ್ನು ಬಂದ್ ಮಾಡ್ತೀವಿ. ಅದನ್ನೆಲ್ಲಾನು ನೀವು ಎದುರಿಸಕ ನೀವೇ ಗಟ್ಟಿ ಆಗ್ಬೇಕು ಸರ್. ನೀವು ಅದ್ರ ಏನಾರ ಅದರಿಂದ ಆಗ್ತಕ್ಕಂಥ ಎಲ್ಲ ನೀವೇ ಜವಾಬ್ದಾರಿ. ಮಾತಾಡಿ ಇದ್ರದ್ದು ಏನ್ ನಿರ್ಧಾರ ನೀವು ತಿಳಿಸ್ಬೇಕ. ಮಂಗಳವಾರ ನೀವು ತಿಳಿಸಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡ್ತೇವೆ. ರಸ್ತೆ ತಡೆ ಮಾಡ್ತೇವಿ. ಆ ಅಂಗಡಿಯನ್ನ ನಾವು ಸಾರ್ವಜನಿಕ ಕಿತ್ತೂರ ಕೂಡ ತೆರವು ಮಾಡ್ತೇವೆ. ನಿಮಗ ಆಗಿಲ್ಲ ಅಂದ್ರೆ ನಾವು ಮಾಡ್ತೇವೆ. ನೀವು ಮನವಿ ಕೊಟ್ಟಿರಿ. ಇದ್ರ ಬಗ್ಗೆ ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಪ್ರಯಾಣಿಕರಿಗೆ ಬಂದಿರ್ತಿರ ಏನ್ರ 20-30 ವರ್ಷ ಅಂದ್ರೆ ನಮ್ ಬಿಕಾಣವ್ರ ಅಪ್ಪಯ್ಯ ಸಾವ್ಕಾರ ಇದ್ದಾಗ ಏನಾಗಿ ಬಿಡ್ತ್ರಿ. ತೊಂದ್ರೆ ಐತಿ. ಇಲ್ಲ ಬಸ್ ಸ್ಟ್ಯಾಂಡ್ ಆಗ್ಬೇಕಂತ ಹೇಳಿ ಹೋಗಿ ಮುಂಜಾರ್ ಮಾಡ್ಕೊಂಡ್ ಬಂದ್ರಿ ಅದನ್ನ. ಈಗೇನಾಗೈತ್ರಿ, ರೋಡ್ ಮ್ಯಾಲ ಹಿಂಗ್ ಸೈಡ್ ಗಾಡಿ ನಿಂದಿರ್ತಾವ್ರಿ. ಸಾಲಿ ಹುಡುಗರು ಮತ್ತ ಹೆಣ್ಮಕ್ಳು ಆಚೆಗಡೆ ಚಾದ ಅಂಗಡಿ, ಈಚೆಗಡೆ ಬಾರ್ ಅಂಗಡಿಗಳು. ಅದು ಬಸ್ ಸ್ಟ್ಯಾಂಡ್ ಅನ್ನ ಐತ್ರಿ. ಅದನ್ನ ಈಗ ಬಾಡಿಗೆ ಕೊಟ್ರ ಸಾರ್ವಜನಿಕರಿಗೆ ಹೆಂಗ್ರಿ? ಈ ಹೊರಗಡಿಂತ ಕಿತ್ತೂರಿಗಂತ ಎಲ್ಲಾ ವ್ಯಾಪಾರಸ್ತ್ರ ಹಳ್ಳಿಯಾಗಿನ ಹೆಣ್ಮಕ್ಳು ಎಲ್ಲಾರು ಬರ್ತಾರ್ರಿ.
ಮಳಿ ಬರ್ತದ್ರಿ ಅವ್ರು ಎಲ್ಲಿ ನಿಂದಿರ್ಬೇಕ ನಿಂದ್ರಾಕ ಜಾಗ ಇಲ್ರಿ. ಅಲ್ಲೇ ಮೀಟಿಂಗ್ ಆಗುದಾರ ಕಿತ್ತೂರು ನಾಡಿನ ರಾಣಿ ಚೆನ್ನಮ್ಮ ಭಾರತ ಇತಿಹಾಸದಲ್ಲಿ ಅಗದಿ ಇಲ್ಲೇ ಮನಿ ಕೊಡಾತವ್ರ ಮನೆಯವ್ರಲ್ಲಿ ಇರ್ಲಿಕ್ಕೆಲ್ಲ ಭಾಷಣ ಮಾಡ್ತೇವ್ರಿ. ನಮ್ ಊರಾಗ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಐತೆ ಫೋಟೋ ಹಳ್ಳಿ ಮಂದಿ ಹೆಣ್ಮಕ್ಳು ಎಲ್ಲಾರು ಬಂದ್ರ ನಿಂದ್ರಾಕ ಜಾಗ ಇಲ್ಲ ಅಂದ್ರ ಎಷ್ಟ್ ಅವಮಾನ ನೋಡ್ರಿ ಇದ. ನಿಮ್ ಆಡಳಿತ ಮಂಡಳಿ ಯಾರ್ದಾರ ಅಂಗಡ್ಯಾಗ ಕುಂಡ್ರದು ಎಲ್ಲ ರೋಡ್ ನಿಮ್ ಕಡೆ ಬಸ್ ಸ್ಟ್ಯಾಂಡ್ ಅಂದ್ರ ಸರ್ಕಾರದವ್ರು ಕೊಟ್ಟಾರ ಅಲ್ಲಿ ಹೆಣ್ಣು ಜನರಿಗೆ ಅನುಕೂಲ ಮಾಡ್ರಿ. ಆಡಳಿತಾತ್ಮಕ ನಿರ್ಧಾರನ ನಾನು ಒಬ್ಬನ ತಗೊಳಕ್ ಬರಲ್ಲ. ನಮ್ಮ ಆಡಳಿತ ಮಂಡಳಿಗೆ ಇಟ್ಟು ಇದ್ರ ಈ ಬಗ್ಗೆ ಕಾಂಪ್ಲೆಕ್ಸ್ ಕಟ್ಟುವಾಗ ನೀವು ಆಡಳಿತದವ್ರು ನೀವು ಎಲ್ಲೆಲ್ಲ ಕೇಳಿ ಕಾಂಪ್ಲೆಕ್ಸ್ ಇಟ್ಟಿದ್ರು ಅವನ್ನ ಕಟ್ಟುವಾಗ ಈ ಬಾಡಿ ಬಾಡಿ ಕೊಡುವಾಗ ಆಡಳಿತ ಮಂಡಳಿ ಅವ್ರು ಹೇಳಿದ ನಾನು ಇರ್ಲಿಲ್ಲ, ಬಾಡಿನೂ ಇದಿರ್ಲಿಲ್ಲ. ಅವಾಗ ಗ್ರಾಮ ಪಂಚಾಯತಿ ಇತ್ತು, ಅದನ್ನ ಅವ್ರು ಮಾಡಿದ ನನಗ್ ಗೊತ್ತಿಲ್ಲ. ಪಟ್ಟಣ ಪಂಚಾಯತಿ ಆದ್ರಿಂದ 2-3 ಅಂಗಡಿ ಸರ್. ಪಟ್ಟಣ ಪಂಚಾಯತಿ ಆದ್ಮೇಲೆ ಆಗ್ಯಾವ ಸರ್. ಪಟ್ಟಣ ಪಂಚಾಯತಿ ಆದ್ರಿಂದ 2-3 ಅಂಗಡಿ ಇದಾವ್ರಿ. ನಿಮ್ಮ ಅವಧಿ ಬಂದ್ಮೇಲೆ ಸರ್ ಹೊಸ ಅವಧಿ ಆಲ್ರೆಡಿ ಒಮ್ಮೆ ಬಂದ ಹೇಳಿದಿರ ನಾವು. ನೀವು ಅವಾಗ ಕೇಳಿದಾಗ ಏನಂದ್ರಿ, ಅದ ಬಾಡಿಗೆನ ತಗೊಂಡ್ಕಾರ ನಾವು ಪೌರ ಕಾರ್ಮಿಕರಿಗೆ ಪಗಾರ ಕೊಡ್ತಾವಂತ ನಿಮ್ಮ ಬಾಯಿಲೇನ ನೀವೇ ಹೇಳಿದ್ರಿ ಸರ್. ಕರ್ನಾಟಕ ಸರ್ಕಾರದಿಂದ ಅವ್ರಿಗೇನ ಪಗಾರ ಬರ್ಲಿಲ್ಲ ಸರ್. ಆ ಬಾಡಿಗೆ ಮೇಲನ ಆಗತೈತ್ರಿ. ಆದಾಯದ ಮೂಲ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ಅವತ್ತಿನ ಆದಾಯದ ಮೂಲದ ಸಲುವಾಗಿ ಬಸ್ ಸ್ಟ್ಯಾಂಡ್ ವನ್ನೇ ಕಾಂಪ್ಲೆಕ್ಸ್ ಅನ್ನಾಗಿ ಮಾಡಬಹುದಾ ಸರ್? ಅವತ್ತಿನ ಆಡಳಿತ ಮಂಡಳಿ ಮಾಡಿದ್ದನ್ನ ನಾನೀಗೆಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡಕ್ ಅಧಿಕಾರ ಇದಲ್ಲ ಸರ್, ಕ್ರಮ ತಗೊಳ್ರಿ ತೆರವುಗೊಳ್ಬೋದು ಸರ್ ನೀವು. ಯಾಕಂದ್ರೆ ಆಡಳಿತ ಮಂಡಳಿ ಮುಂದೆ ಇಡ್ತೀನಿ. ನೋಡ್ರಿ ಯಾವ ಕ್ರಮ ಯಾವ ರೀತಿ ಯಾಕಂದ್ರ ಸಾರ್ವಜನಿಕರ ಇರ್ತಾರೋ ನೇರವಾಗಿ ಪಂಚಾಯತಿ ಇಲ್ಲ ಅಂತ ಹೇಳಿಲ್ರಿ. ನೀವು ಮನವಿ ಕೊಟ್ಟಿರಿ, ಚರ್ಚೆ ಮಾಡಿದ್ರಿ. ಅವ್ರ ಏನ್ ತೀರ್ಮಾನ ತಗೋತಾರೋ ಅದ್ ಮೇಲೆ ಕಳ್ಸಿ. ಅವ್ರು ನಿಮ್ಗೆ ಗೊತ್ತಿಲ್ಲ. ಆಯ್ತು, ನಿಮ್ಗೆ ಬಿಟ್ಟದಲ್ರಿ ಸರ್, ನಿಮ್ದು ಆಡಳಿತ ಮಂಡಳಿ ಆಯ್ತು ಸರ್.